ನೇಪಾಳಕ್ಕೆ ಹೋದಾಗ ನಡಕ್ಕೆ ಒಂದು ರೋಡ್ನಾಗ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಆಸ್ಪಾಸ್ ಏನೂ ಇರಲೇ ಇಲ್ಲ, ಒಂದು ಹೋಟೆಲು ಕಾಣಿಸ್ವಲ್ದ, ಏನೂ ಇಲ್ಲ. ನಡುಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಮಿಡ್ ನೈಟ್ ಟೈಮ್ ಇತ್ತು, ಭಾಳ ಮುಂದೆ ಬಂದುಬಿಟ್ಟಿದ್ವಿ. ಹಿಂಗೆ ವಾಪಸ್ ಹೋಗ್ಬೇಕಂದ್ರೂ ಏನೂ ಇಲ್ಲ, ಎಲ್ಲ ಸುನ್ಸಾನ್ ರೋಡ್ ಇತ್ತು. ಈಗ ಮುಂದೇನೋ ಹೋಟೆಲ್ ಬರ್ಬೋದು, ಈಗ ಮುಂದೇನೋ ಸ್ಟೇ ಮಾಡ್ಲಿಕ್ಕೆ ಸಿಗ್ಬೋದು ಅಂತೇಳಿ ಹೋಗಾಕತ್ತಿದ್ವಿ. ಅಟ್ಲೀಸ್ಟ್ ಟೆಂಟ್ ಹಾಕೊಳಕ್ಕಾರ ಪ್ಲೇಸ್ ಸಿಕ್ಕರೆ ನಿಂದಿರ್ಬೇಕಂತೇಳಿ ನೋಡತ್ತಿದ್ವಿ. ಬಟ್ ಅದೆಲ್ಲ ಕಲ್ಲು ಗುಡ್ಡ ಟೈಪ್ಸ್ ಇತ್ತು, ಎಲ್ಲ ಫುಲ್ ಸುನ್ಸಾನ್ ಏರಿಯಾ ಇತ್ತು. ಯಾವುದೋ ಒಂದು ಹುಳನೂ ಕಾಣ್ಸಕತ್ತಿರಲಿಲ್ಲ. ಸೊ ಒಂಥರ ಹೆದರಿಕೆ ಆಗಿಬಿಟ್ಟಿತ್ತು. ನಡು ದಾರಿ ಒಳಗೆ ಏನು ಮಾಡ್ಬೇಕಂತ ತಿಳಿವಲ್ತು. ಅಲ್ಗೊಂದು ಇಲ್ಗೊಂದು ಯಾವಾಗಾರ ಒಂದೊಂದು ಗಾಡಿ ಭೇಟಿಯಾಗಕತ್ತಿದ್ವು ಅಷ್ಟೆ. ಸೊ ಅದು ಬಿಟ್ಟರೆ ಅಲ್ಲಿ ಮತ್ತು ಯಾರೂ ಇರಲೇ ಇಲ್ಲ. ನಿಂದಿರ್ಬೇಕಂತಂದ್ರೆ ಸೇಫ್ ಜಾಗನೂ ಅನ್ಸತ್ತಿರಲಿಲ್ಲ. ಸೊ ಹಂಗೆ ಮುಂದೆ ಹೆಂಗಾರ ದಾಟ್ಕೊಂಡು ಹೋಗಿ ಮುಂದೆ ಏನಾರ ಮಾಡ್ಬೇಕಂತ ಹೇಳಿನ ಎಲ್ಲರ ಸಿಕ್ಕರೆ ಏನಾರ ಪ್ಲೇಸ್ ಟೆಂಟರ ಹಾಕೋನು ಇಲ್ಲ ನಿಂದ್ರೂ ಅಥವಾ ಪೆಟ್ರೋಲ್ ಬಂಕರ ಸಿಕ್ಕರೆ ಅಲ್ಲರ ನಿಂದ್ರೂ ಆ ವಿಚಾರ ಇಟ್ಕೊಂಡು ನಾವು ಹಂಗೆ ಮುಂದೆ ಹೋಗತ್ತಿದ್ವಿ. ಸೊ ಭಾಳ ಹಾರಿಬಲ್ ಸಿಚುವೇಶನ್ ಇತ್ತು. ಈಗೇನು ಅನ್ಸೋದಿಲ್ಲ, ಈಗ ಮಜಾ ಅನ್ಸ್ಲಿಕ್ಕತ್ತದ ಕಿ ಅಂಥ ಪ್ಲೇಸ್ ಒಳಗೆ ನಾವು ದಾಟಿ ಬಂದೀವಿ ಮತ್ತು ಎಂಜಾಯ್ ಮಾಡಿದ್ವಿ. ಅದನ್ನು ಆಫ್ ರೋಡ್ ನೈಟ್, ಅದು ಮಿಡ್ ನೈಟ್ 1 ಗಂಟೆದಾಗ ಆಫ್ ರೋಡ್ ಎಂಜಾಯ್ ಮಾಡಿದ್ವಿ ಅಂತೇಳಿ ಮಜಾ ಅನಿಸ್ತೈತಿ ಈಗ. ಬಟ್ ಆ ಸಿಚುವೇಶನ್ದಾಗ ಇದ್ದಾಗ ಫುಲ್ ಹಾರಿಬಲ್ ಇತ್ತು, ಟೆನ್ಷನ್ ಒಂದಿತ್ತು ಏನು ಮಾಡ್ಬೇಕಂತ ಹೇಳಿ. ಎಲ್ಲ ಹುಡುಗರಿದ್ರು, ನಾವು ಒಬ್ಬ ಹುಡುಗಿ ಇದ್ದೆ. ಸೊ ನನಗಂತೂ ಟೆನ್ಷನ್ ಹತ್ತಿಬಿಟ್ಟಿತ್ತು ಏನು ಮಾಡ್ಬೇಕಂತೇಳಿ. ಎಲ್ಲ ಹುಡುಗರು ನನ್ನ ಸಂಬಂಧ ಭಾಳ ಟೆನ್ಷನ್ ಆಗಿದ್ಬಿಟ್ಟಿದ್ವು. ಎಲ್ಲರೂ ಅವ್ರಷ್ಟಾಗಿದ್ರೆ ಹೆಂಗಾರ ನಡಕ್ಕೆಲ್ಲೋ ಸ್ಟೇ ಮಾಡ್ಬೋದಿತ್ತು. ಬಟ್ ನಾನು ಒಬ್ಬಾಕಿದ್ದೆ ಅಂತೇಳಿ ಅವರಿಗೆಲ್ಲ ಪ್ರಾಬ್ಲಮ್ ಆಗಾಕತ್ತಿತ್ತು. ಸೊ ಹೆಂಗಾರ ದಾಟ್ಕೊಂಡು ಹೋಗೋಣ ಮುಂದೆ ಅಂತೇಳಿ ಹಂಗೆ ಎಲ್ಲರೂ ಮುಂದೆ ಗಾಡಿ ಹೊಡ್ಕೊಂಡು ಹೋಗಾಕತ್ಬಿಟ್ಟಿದ್ವಿ. ಸೊ ಅಲ್ಲಿ ಎಲ್ಲ ಕಡೆ ಎರಡೆರಡು ರೋಡ್ ಸಿಗಾಕತ್ಬಿಟ್ಟವು. ಯಾಕಡೆ ಹೊಳ್ಬೇಕು ಏನಂತ ತಿಳಿವಲ್ತು. ಪ್ರತಿ ರೋಡ್ ಬಂದಾಗ ಈ ಕಡೆ ಹೋಗಬೇಕು ಈ ಕಡೆ ಹೋಗಬೇಕು ಅಂತೇಳಿ ಕನ್ಫ್ಯೂಷನ್ದಾಗ ಹೊಂಟುಬಿಟ್ಟಿದ್ವಿ. ಏನು ಮಾಡ್ಬೇಕಂತ ತಿಳಿವಲ್ತು. ನೇಪಾಳ ಒಳಗೆ ಇದೊಂದು ರೋಡ್ ಸಿಸ್ಟಮ್ ಒಂದು ಭಾಳ ಖರಾಬ್ ಐತಿ. ಹೋದಾಗ ನೈಟ್ ಅದು ಎಲ್ಲೂ ಯಾರ ನೇಪಾಳಕ್ಕೆ ಹೋದ್ರೆ ನೈಟ್ ಒಟ್ಟು ಬೈಕ್ ಜರ್ನಿ ಹೋಗಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನೈಟ್ ಹೋಗಿ ಎಲ್ಲರೂ ಸಿಕ್ಕಾಕೊಂಡ್ರೆ ರೋಡ ಸಿಗಂಗಿಲ್ಲ ನಿಮ್ಗೆ. ಅಷ್ಟು ಆಡ್ ಸಿಚುವೇಶನ್ ಆಗಿಬಿಡ್ತೈತಿ.